ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನೀವು ಬೇರೆ ಬೇರೆ ಥರದ ವೀಡಿಯೋಗಳನ್ನೂ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ನಾನು ಪ್ರತಿ ಸಲ ಒಂದೊಂದು ಕಾರಣಗಳನ್ನ ಹುಡುಕ್ತಾ ಇದ್ದೀನಿ ಬೇರೆ ಬೇರೆ ಥರದ ವೀಡಿಯೋಗಳನ್ನ ಮಾಡೋಕ್ಕೆ. ಇವತ್ತು ಅಂದರೆ ಈ ವಿಡಿಯೋ ಮಾಡೋಕ್ಕೆ ನಾನು ಸುಮಾರು ದಿವಸದಿಂದ ಕಾಯ್ತಾ ಇದ್ದೆ, ಯಾಕಂದರೆ ಈ ಒಂದು ಸ್ಟ್ಯಾಂಡ್ನ ಮಾಡಿಸ್ತೀನಿ ಆಯಿತಾ ಮನೆಗೆ. ಬಟ್ ರೀಯೂಸ್ ಮಾಡಿದ್ದೀನಿ, ಈ ಮಟೀರಿಯಲ್ನ ರೀಯೂಸ್ ಮಾಡಿದ್ದೀನಿ. ಆಬ್ವಿಯಸ್ಲಿ ಒಂದು ಶಾಪ್ ಮಾಡಿದೆ, ಅಂದರೆ ಮಾಡಿಸಿದ್ದು ಕಾರ್ಪೆಂಟರ್ ಹತ್ರ, ಆ್ಯಂಡ್ ಕಂಪ್ಲೀಟಾಗಿ ಕಲರ್ ಚೇಂಜ್ ಮಾಡಿಸಿದ್ದೀನಿ ಈ ಫ್ರೇಮ್ದು. ನಾನೀಗ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ. ನಾನೊಂದು 5 ವರ್ಷದ ಹಿಂದೆ ಮನೆಗೆ ಒಂದು ಮಿರರ್ನ ಮಾಡಿಸಿದ್ದೆ. ಫ್ರೇಮ್ ಕೊಟ್ಟು ಫ್ರೇಮ್ ಒಳಗೆ ಮಿರರ್ ಇಟ್ಟಿದ್ದು, ಆ್ಯಂಡ್ ಅಲ್ಲಿ ಅಡಿಷ್ನಲ್ ಡೆಕೋರೇಟಿವ್ ಪೀಸಸ್ಗಳಿರ್ಬೋದು, ಗಿಡಗಳನ್ನಿರ್ಬೋದು, ಆ ಥರನೆಲ್ಲ ಇಟ್ಟು ಒಂಥರ ತುಂಬ ಚೆನ್ನಾಗಿ ಮಾಡಿದ್ದೆ. ಅದನ್ನು ಈ ಮನೆಗೆ ಶಿಫ್ಟ್ ಆಗಬೇಕಂದ್ರೆ 1.5 ವರ್ಷದ ಹಿಂದೆ, 1.25 ವರ್ಷದ ಹಿಂದೆ ಮಿರರ್ ಒಡೆದೋಯ್ತು. ಈ ಫ್ರೇಮ್ನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ತಲೆಗೆ ಬಂದಿದ್ದು ಹೆಂಗಾದ್ರೂ ಮಾಡಿ ರೀಯೂಸ್ ಮಾಡಬೇಕು, ಆ್ಯಂಡ್ ಅದು ಯೂಸ್ ಆಗುವಂಥದ್ದು ಏನಾದರೂ ಮಾಡಿಸ್ಕೊಳ್ಬೇಕಂತ ಅಂದ್ಕೊಂಡು ಬಳೆ ಸ್ಟ್ಯಾಂಡ್ ತಲೆಗೆ ಬಂತು. ಸೊ ಹಾಗಾಗಿ ಬಳೆ ಸ್ಟ್ಯಾಂಡ್ನ ಮಾಡಿಸಿದ್ದೀನಿ. ಇದು ಬಳೆ ಸ್ಟ್ಯಾಂಡ್ ಆಗು ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ ಡೆಕೋರೇಟಿವ್ ಪೀಸ್ ಆಗು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರದ್ದು ಇಲ್ಲೆಲ್ಲ ಕಟ್ಟಿಂಗ್ಸ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಕಟ್ಟಿಂಗ್ ಮಾಡಿಸಿ ಈ ಥರದ್ದು ವುಡನ್ ಏನಂತಾರೆ ಹೋಲ್ಡರ್ ಥರ ಕೋಲ್ ಇದೆ ಅಷ್ಟೇ, ರೌಂಡ್ ಕೋಲ್ ಅಷ್ಟೇ. ಯಾರಾದರೂ ಜಾಸ್ತಿ ಮಾತಾಡಿದ್ರೆ ಇಲ್ಲಿಂದ ತೆಗೆದು 4 ಬಾರಿಸ್ಬೋದು ಕೋಲ್ಗಳಿದೆ ಅಂದ್ಬಿಟ್ಟು. ಸೊ ಈ ಥರ ಮಾಡಿಸಿದ್ದೀನಿ. ಇದು ಸಿಕ್ಕಾಬಡೆ ಲೈಟ್ ವೆಯ್ಟ್ ಇದೆ, ಹೆವಿ ಇಲ್ಲ. ಬಟ್ ಈ ಫ್ರೇಮ್ ಸಿಕ್ಕಾಬಡೆ ಹೆವಿ ಇದೆ. ಸೊ ಹಾಗಾಗಿ ಪರ್ಮನೆಂಟಾಗಿ ಫಿಕ್ಸ್ ಮಾಡಿಸ್ಬಿಟ್ಟಿದ್ದೀನಿ ಗೋಡೆಗೆ. ಆ್ಯಂಡ್ ನಂಗೆ ಏನಂದರೆ ಬಳೆಗಳಿಲ್ಲಿದ್ದಾಗ ಯಾವ್ದು ಬೇಕು ನೋಡ್ಕೊಂಡು ತೊಗೊಳ್ಬೋದು. ಯಾಕಂದರೆ ಬಳೆಗಳು ಜಾಸ್ತಿ ಆಗಿದೆ, ಬರ್ತಾ 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 ಬಾಕ್ಸ್ಗಳಲ್ಲಿ ಇಡ್ತಾ ಇದ್ದೆ ನಾನು. ವೆಲ್ವೆಟ್ ಮೆಟೀರಿಯಲ್ ಇದು, ಆ್ಯಂಡ್ ಇದನ್ನು ನಾನು ಅಮೆಝಾನಿಂದ ತರಿಸಿದೆ. ಬಟ್ ಈಗ ಜಾಸ್ತಿ ಆಗೋಗಿದೆ. ಇನ್ನೊಂದು ಏನು ಪ್ರಾಬ್ಲಮ್ ಅಂತ ಅಂದರೆ ಇದು ಸರಿ ಬರಲ್ಲ. ಇದಿಲ್ಲಿ ಪ್ಲಾಸ್ಟಿಕಲ್ಲಿ ಮಾಡಿರೋದ್ರಿಂದ ಎಲ್ಲ ಕಟ್ಟಾಗಿ ಹೋಗ್ತಾ ಇರ್ತಾಯ್ತಾ, ಇಲ್ಲಿ ನೋಡ್ಬೋದು. ಸೊ ಹಾಗಾಗಿ ನೀಟಾಗಿ ಒಂದು ಬಳೆ ಸ್ಟ್ಯಾಂಡ್ ಮಾಡಿಸೋಣ, ತುಂಬ ಚೆನ್ನಾಗೂ ಕಾಣುತ್ತೆ ನೋಡೋಕ್ಕೆ, ಆ್ಯಂಡ್ ಯುನೀಕಾಗಿ ಅನಿಸುತ್ತೆ, ಸ್ಟ್ಯಾಂಡ್ ಔಟ್ ಆಗುತ್ತೆ. ಇಲ್ಲೇ ಇದ್ದರೆ ಒಂಥರ ಡಿಸ್ಪ್ಲೇ ಆಗಿದ್ರೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಬಳೆಗಳನ್ನ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಈ ಫ್ರೇಮ್ನ ಮಾಡಿಸಿದ್ದೀನಿ. ಸೊ ಈಗ ಈ ಫ್ರೇಮ್ಗೆ ನಾನು ಥರ ಇರೋ ಬಳೆಗಳನ್ನೆಲ್ಲ ಹಾಕಿ ಸೆಟ್ ಮಾಡಬೇಕು. ಕ್ಯಾನ್ ವಿ ಸ್ಟಾರ್ಟ್? ಫಸ್ಟ್ ಲೈನಲ್ಲಿ ನಾನು ರೆಡ್ ಕಲರ್ ಬಳೆಗಳನ್ನ ಹಾಕ್ತೇನೆ. ಸುಮ್ಮನೆ ಅವರು ಫಿಕ್ಸ್ ಮಾಡಿ ಕೊಟ್ಟಾಗ ಹೆಂಗೆ ಕಾಣುತ್ತೆ ಅಂತ ನೋಡೋಕೆ ಹಾಕ್ಕೊಂಡಿದ್ದೆ. ಇಟ್ಸ್ ಜಸ್ಟ್ ಜಾಸ್ತಿ ಬಳೆಗಳು ಹಾಕಿದಾಗ ಒಂಚೂರು ಕಷ್ಟ. ಮಾಡಲೇಬೇಕಲ್ಲ ನಾನು, ಮೈ ಗಾಡ್. ಮೇಲ್ಗಡೆ ಎಲ್ಲ ರೆಡ್ ಮರೂನ್ ಬಳೆಗಳನ್ನ ಹಿಂಗೆ ಹಾಕ್ಬೋದು. ಹೀಗೆ ಸೊ ಪ್ರಿಟಿ. ಯಾವ ಕಲರ್ ಅದಕ್ಕೆ ರೆಡ್ ವೇರ್ ಮಾಡ್ಬಿಟ್ಟು ಸುಮ್ಮನೆ ಹಿಂಗೆ ಇಷ್ಟೇ ಅನ್ಸುತ್ತೆ ಮರೂನ್ ಇರೋದು ನನ್ನ ಹತ್ರ. ಮರೂನ್ ಬ್ಯಾಂಗಲ್ಸ್ ಇನ್ನ ಇದೆ. ಅಡಿಗೆ ನೋಡಿ ನೋಡಿ ಜನಕ್ಕೆ ಬೇಜಾರಾಗಿ ಹೋಗಿದೆ, ಬರೀ ಅಡಿಗೆದಾಗ್ತಾ ಇಡಿ ಅಮ್ಮ. ಸೊ ಐ ಹ್ಯಾವ್ ಅ ಫ್ರೆಂಡ್ ನಿಶಿ. ಯಾಕಪ್ಪ ಹೊಡೆದೋಯ್ತು? ಅದೇ ಒಂದೇ ಕೈಯಲ್ಲಿ ಮಾಡ್ತೀನಿ ನಾನು, ಜುಗಾಡ್ ಮಾಡ್ತಾ ಇದ್ದೀವಿ. ಕೆಳಗಡೆ ಅಡಿಗೆ ಮನೆ. ಭಯ ಬಿಸಿಗೆ ಹೋಗ್ಬಿಟ್ರೆ 4 ಬಳೆ ಹೊಡೆದೋಯ್ತು. 4 ಅಲ್ಲ, ಅಷ್ಟು ಬಳೆ ಬಗ್ಗೆ ಹೊಡೆದೋಯ್ತು. ಆಹಾ ವಾವ್, actually shades ನೋಡಿ. I know, cute ಆಗಿದೆ. ಅಯ್ಯೋ ಬಿಡಿ ಆ ಕಡೆ ಚಮಕಿ ಇದು ಬೇಡ ಅಲ್ಲ, ಹಾಳೆ ಮಾಡ್ತಾರೆ. ಸೊ ನೈಸ್. ಇಟ್ಕೊಳ್ಳಿ ಒಂದು ಕಡೆ ಹಂಗೆ ಇಟ್ಕೊಳ್ಳಿ. ಐ ಥಿಂಕ್ ತುಂಬೋಗುತ್ತಾ ಅಂತ. ಅದಕ್ಕೆ ಅಲ್ಲಿಗೆ ಬೇರೆ ಥರದ್ದು ಇನ್ಮೇಲೆ ಗಲಾಟೆ ಮಾಡಿದ್ರೆ ಗೊತ್ತಾ, ಅದ್ರಲ್ಲಿ ಬಳೆ ಇರುತ್ತಲ್ಲ. ಇಲ್ಲ ಒಂದು ಖಾಲಿ ಇಟ್ಟಿರ್ತೀನಿ. ಶೇರ್ ಮಾಡ್ತಾ ಇದ್ದೀವಿ ಮಿಸ್ಟರ್ ರಾಘವನ್ನ, ನಮ್ಮ ಬಾಯ್ ಫ್ರೆಂಡ್ ಅಲ್ಲ, ಓಕೆನಾ, ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ಸೊ ಇದು ಇಂಥವ್ರಿಗೇನೆ ನೋಡಿ ಈ ಥರದ್ದು ಮಾಡಿದ್ರೆ 2 ಅಡ್ವಾಂಟೇಜ್. ಇದು ಪ್ರೊಟೆಸ್ಟ್ ಅಲ್ಲಿ ಕರ್ಕೊಂಡ್ ಬಂದಿರೋ ಲಾಟಿಗಳ ತರ ಇದೆ.
ಇಲ್ಲ ಪೊಲೀಸರಿಗೆ ಒಳಗೆ ಕಿತ್ಕೊಂಡ್ ಬಂದಿರೋ ಲಾಠಿ ಇಲ್ಲ ಇಲ್ಲ ನಾನು ಜೆನ್ಜಿ ಅಲ್ಲ ಮಿಲೇನಿಯಲ್, ನಾನು ಪೊಲೀಸ್ ಅವ್ರ ಲಾಠಿ ಬೇಡ, ನಮ್ಮನೆ ನಾನೇ ಲಾಠಿ ಮಾಡಿಸಿ ಹೊಡಿತೀನಿ ಜೋರಾಗಿ ಬೀಳ್ಕೊಂಡು. ಸರಿ ಬೀಳ್ತಿದ್ದು. ಹೌದಾ, ನಾನು ಟ್ರೈ ಮಾಡ್ಕೊಂಡು ದೇವರಾಜ ಮಾರ್ಕೆಟ್, ದೇವರಾಜ್ ಮಾರ್ಕೆಟ್. ಇದೆಲ್ಲ ದೇವರಾಜ್ ಮಾರ್ಕೆಟಿಂದ ತಂದಿದ್ದು, ಲಾಸ್ಟ್ ಮಂತ್ ಹೋಗಿದ್ದೆ ನೋಡಿ. ಖಾಲಿ ಇರೋ ಕಡೆ ಎಲ್ಲ ಫ್ರೇಮ್ ಹಾಕ್ಸೋರಂತ. ಖಾಲಿ ಇರೋ ಕಡೆ ಗೋಡೆಗೆಲ್ಲ ಇದನ್ನ ಫ್ರೇಮ್ ಹಾಕ್ಸ್ಕೊಂಡು ಸಾಲ್ತಿಲ್ಲ ಅಂದ್ರೆ ಸಾಲಲ್ಲ ಇದು. ಇದೆಲ್ಲ ಮೈಸೂರಿಂದ ತಂದ್ವಲ್ಲ ಅದು. ಅಯ್ಯೋ ಎಲ್ಲೆಲ್ಲ ಹಾಕದಪ್ಪ. ಕಲರ್ 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 ಬರ್ಬೇಕಾಗ್ತಿದೆ ಎಕ್ಸ್ಟ್ರಾ. ಐ ಥಿಂಕ್ ಇದು ಇಲ್ಲಿ ಹೋಗ್ಬೋದು. ಸ್ವಲ್ಪ ಇಲ್ಲ ಸ್ವಲ್ಪ ಬ್ಲ್ಯಾಕ್. ಹಾ ಅಂತೇನು ಗೊತ್ತಿಲ್ಲ. ಪರ್ಫೆಕ್ಟ್, ಇದಾಯ್ತು. ಈಗ ಈ ಗ್ರೀನ್ ಇಲ್ಲಿಗೆ ಹಾಕಲ್ಲ, ಯಾವ ಗ್ರೀನು? ಇದು ಹಾ ಹಾಕ್ಬೋದು, ಆ ಗ್ರೀನ್ ಅಲ್ಲಿ ಹಾಕ್ಬೋದು. ಪರ್ಪಲ್ ಎಲ್ಲ ಕೆಳಗೆ ಹಾಕ್ತಿತ್ತು ಅಂದ್ಬಿಟ್ಟು. ಇಲ್ಲಿ ಗ್ರೀನ್ ಇದೆ, ಸ್ವಲ್ಪ ಈ ಕಡೆಯಿಂದ ಹಾಕೋಣ ಅದನ್ನ. ಎಲ್ಲ ಐ ಥಿಂಕ್ ನೀವು ಒಂದೇ ಕಲರ್ಸ್ ತೊಗೊಂಡಿದ್ರಿ ಅನ್ಸುತ್ತೆ. ಇಲ್ಲೂ ಹಾಕ್ಬೋದು, ಇಲ್ಲ ಹಾಕ್ಬಿಡೋಣ. ನೆಕ್ಸ್ಟ್ 10 ನಿಮಿಷ ರೆಡ್ ಆ ಕಡೆ ಹಾಕಿ. ವಾಸ್ ದ ಬ್ಯಾಂಗಲ್ ಸ್ಟ್ಯಾಂಡ್ ಸೂಪರ್ ಆಗಿದೆ, ಕ್ಯೂಟ್ ಆಗಿದೆ ಅಲ್ಲ, ತುಂಬ ಬ್ಯೂಟಿಫುಲ್ ಕಾಣ್ತಿದೆ. ಇದು ಎಸ್ಥೆಟಿಕ್ ಅಲ್ಲ ಅಂದರೆ ಇನ್ನೇನು ನಂಗೆ ಹೇಳಿ. ಸೊ ಬ್ಯೂಟಿಫುಲ್. ಈ ಥರ ಕಾಣಿಸ್ತದೆ ನಮ್ಮ ಬ್ಯಾಂಗಲ್ ಸ್ಟ್ಯಾಂಡ್. ಸೊ ತುಂಬ ಚೆನ್ನಾಗಾಗಿದೆ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಆಲ್ ಟೇಕ್ ಕೇರ್. ವಿ ಗೈಸ್ ಫುಲ್ ಲವ್. ಬೈ ಬೈ.